देवस्य धीमहि धियो यो न ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಸುರೇಶ್ ಬ್ಲಾಗ್. ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದು ಏನಂದರೆ, ನಾನೊಂದು ಒಂದು ಫಂಕ್ಷನ್ಗೆ ಹೋಗಿದ್ದೀನಿ. ಆ ಫಂಕ್ಷನ್ ಏನಂದರೆ ಒಂದು ಮದುವೆ ಕಾರ್ಯಕ್ರಮ. ಆ ಮದುವೆ ಕಾರ್ಯಕ್ರಮ ನನಗೆ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಅಲ್ಲಿ ಮದುವೆ ಶಾಸ್ತ್ರಗಳನ್ನು ಮಾಡಿಸಿ ಮಂತ್ರಗಳನ್ನು ಹೇಳ್ತಾ ಇರೋ ಪುರೋಹಿತರು ಬೇರೆ ಯಾರೂ ಅಲ್ಲ, ಅವ್ರು ನಮ್ಮಣ್ಣ. ಸೊ ನಮ್ಮಣ್ಣ ಯಾವ ರೀತಿ ಮಾಡಿಸ್ತಾರೆ ಅನ್ನೋದನ್ನು ನಂಗೆ ನೋಡಬೇಕು ಅನ್ನೋ ಕುತೂಹಲ ಇತ್ತು. ಸೊ ಅದನ್ನು ನಾನು ನಿಮಗೂ ತೋರಿಸ್ತೀನಿ, ಬನ್ನಿ ಯಾವ ರೀತಿ ಇರುತ್ತೆ. ನಾನು ಹೋಗೋ ಅಷ್ಟರಲ್ಲಿ ಹೆಣ್ಣಿನ ಕಡೆ ನಾಂದಿ ಶಾಸ್ತ್ರ ಎಲ್ಲ ಮುಗ್ದಿತ್ತು. ಆಗ ಫೋಟೋಗ್ರಾಫರ್ ಎಲ್ಲ ಫೋಟೋಗಳನ್ನ ಹಿಡ್ಕೊತಿದ್ದೆ. ಪುರೋಹಿತರು ನೆಕ್ಸ್ಟ್ ಶಾಸ್ತ್ರಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಿದ್ರು. ಹಾಗೆ ನಾನೊಂದು ವಿಡಿಯೋ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರಗಳನ್ನೆಲ್ಲ ಮಾಡಿದ್ದಾರೆ ಅಲ್ವಾ, ನೋಡಿ. नरीकाणि समुद्रशिखरामि अलङ्करणार्थं कुङ्कुमं समर्पयामि आयने ते परायणे धूर्वारोहन्त पुष्पणे हृदश्च पुण्डरीकाणि समुद्रशिखरामि अलङ्करणार्थम् अक्षतां समर्पयामि. सर ಮುಂದೆ ಬನ್ನಿ. ओम गंधद्वारामृतदर्शं नित्यपुष्टाय स्वाहा, ओम चूडांबाय स्वाहा, देवंग परब्रह्मणे स्वाहा. परमात्मा ಯಜ್ಞೋಪವೀತ ಧಾರಣಾಂಚ ಕರಿಷ್ಯೆ ವಾಲ್ಗ ಮಾಡಕ್ಕೆ ಹೇಳಿ ಸರ್. ಓಂ ಯಜ್ಞೇನ ಹಿಡಿದಂತ ದೇವಾಹಾದಾನಿ ಧರ್ಮಾನಿ ಕರ್ಮಣ್ಯಾಸಂ ದೇಹ ನಾಕಂ ಮಹಿಮಾಚತಂತೆ ಓಂ ಭಗವತ್ಸ್ವಃ. ಫ್ರೆಂಡ್ಸ್, ಈಗ ನಾಂದಿ ಶಾಸ್ತ್ರ ಎಲ್ಲ ಮುಗೀತು. ನೆಕ್ಸ್ಟ್ ಕಾಶಿ ಯಾತ್ರೆಗೆ ಹೋಗಬೇಕು. ಸೊ ಅದಕ್ಕೂ ಮುಂಚೆ ಒಂದು ಶಾಸ್ತ್ರನ ಮಾಡಿಸ್ತಾರೆ. ಆ ಶಾಸ್ತ್ರ ಏನು ಅಂತ ಕೇಳೋಣ ಬನ್ನಿ. ಈ ಶಾಸ್ತ್ರ ಏನು ಡ್ಯಾಡಿ? ಇದನ್ನು ಏನಕ್ಕೆ ಮಾಡಿಸ್ತಾರೆ ಈ ಶಾಸ್ತ್ರನ? ಇದು ಮದುವೆಯಲ್ಲಿ ಎಲ್ಲ ಜನಾಂಗದಲ್ಲೂ ಕೂಡ ಈ ಕಾಶಿಯಾತ್ರೆಯ ಶಾಸ್ತ್ರ ಇದ್ದೇ ಇರುತ್ತೆ. ಈ ಕಾಶಿಯಾತ್ರೆ ಏನಕ್ಕೆ ಅಂತಂದರೆ, ಇವಾಗ ಅವರು ಉಪನಯನ ಮಾಡಿದ್ದಾರೆ, ಜನವರ ಹಾಕೋದು. ಉಪನಯನ ಅಂದರೆ ಜನವರ ಹಾಕೋದು. ಜನವರ ಹಾಕಿ ವೇದಾಭ್ಯಾಸ ಮಾಡಲಿ ಅಂತೇಳಿ ಮಗನ ಕಾಶಿಗೆ ಕಳಿಸ್ತಾರೆ. ಆವಾಗ ಅವ್ರಿಗೆಲ್ಲ ಪ್ರಿಪೇರ್ ಮಾಡ್ತಾರೆ. ಕೊಡೆ ಬೀಸಣಿಗೆ ಎಲ್ಲ ಕೊಟ್ಟು, ಮತ್ತು ಅವ್ರಿಗೊಂದು ಜೋಳಿಗೆ ಕೊಟ್ಟು 9 ಜನ ಸುಮಂಗದ ಕೈಯಲ್ಲಿ ಭಿಕ್ಷೆಯನ್ನು ಹಾಕಿಸ್ತಾರೆ. ಜೋಳಿಗೆಗೆ ಅದು ಅಕ್ಕಿ ಹಾಕಿಸ್ತಾರೆ. ಅಕ್ಕಿ ಬೆಲ್ಲ ಮತ್ತು ಕೊಬ್ಬರಿ ಬಟ್ಲೆ ಎಲ್ಲ ಹಾಕಿ ಅವ್ರನ್ನ ಕಾಶಿಯಾತ್ರೆಗೆ ಕರ್ಕೊಂಡು ಹೋಗ್ತಾರೆ. ಇವಾಗ ಗಂಡಿನಿಗೆ ಕಾಶಿ ಹತ್ರ ಕರ್ಕೊಂಬಂದಿದ್ದಾರೆ. ಅಲ್ಲಿ ಯಾವ ರೀತಿ ಶಾಸ್ತ್ರ ಮಾಡ್ತಾರೆ ನೋಡೋಣ. ಕಾಶಿ ಯಾತ್ರೆಯಿಂದ ಗಂಡು ಬರ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು, ಎಲ್ಲ ರೆಡಿ ಇದೆ ಗಂಡು ಹೆಣ್ಣು ಬರೋದಕ್ಕೆ. ನೆಕ್ಸ್ಟು ಧಾರೆ ಮುಹೂರ್ತ ನಡೆಯುತ್ತೆ. ಅದು ಫುಲ್ ಬ್ಲಾಗ್ ನೀವೇ ನೋಡ್ತಿರ್ಬೋದು. ಮಾಂಗಲ್ಯನ ಯಾವ ರೀತಿ ರೆಡಿ ಮಾಡ್ಕೊಳ್ತಿದ್ದಾರೆ ಅಂತ. ಈಗ ಕಾಶಿಯಿಂದ ಎಲ್ಲ ಬಂದರು. ಸೊ ಇವಾಗ ಗಂಡಿಗೆ ಹೆಣ್ಣಿನ ತಲೆ ಮೇಲೆ ಅಥವಾ ಹೆಣ್ಣಿಗೆ ಗಂಡಿನ ತಲೆ ಮೇಲೆ ಜೀಗ ಬಿಲ್ಲನ್ನು ಹಾಕಿಸ್ತಿದ್ದಾರೆ. ಎಷ್ಟು ಚೆನ್ನಾಗಿ ಹಾಕ್ತಿದ್ದಾರೆ, ನೀವೇ ನೋಡ್ಬೋದು ಗೈಸ್.
ಇವಾಗ ಸಮನ್ಮಾಲೆನ ಬದಲಾಯಿಸ್ಕೊಳ್ತಿದ್ದಾರೆ. ನೋಡಿ ಯಾವ ಥರ ಬದಲಾಯಿಸ್ಕೊಳ್ತಾರೆ, ಎಷ್ಟು ಚೆನ್ನಾಗಿದೆ ಈ ಶಾಸ್ತ್ರ. ಈಗ ಗಂಡು ಹೆಣ್ಣಿನ ಕೈಯಿಂದ ಮಾಂಗಲ್ಯಕ್ಕೆ ಪೂಜೆನ ಮಾಡಿಸ್ತಿದ್ದಾರೆ. ನೆಕ್ಸ್ಟು ಮಾಂಗಲ್ಯ ಧಾರಣೆ ಆಗೋಕ್ಕೂ ಮುಂಚೆ ಯಾವ ಶಾಸ್ತ್ರನ ಮಾಡಿಸ್ತಾರೆ, ಯಾವ ಮಂತ್ರಗಳನ್ನ ಹೇಳಿಸ್ತಾರೆ ಅನ್ನೋದನ್ನು ಕೇಳೋಣ ಬನ್ನಿ. ಡ್ಯಾಡಿ, ನೆಕ್ಸ್ಟು ಮಾಂಗಲ್ಯ ಧಾರಣೆ ಆಗೋಕ್ಕೂ ಮುಂಚೆ ಯಾವ್ಯಾವ ಶಾಸ್ತ್ರಗಳನ್ನ ಮಾಡಿಸ್ತೀರಾ, ಸ್ವಲ್ಪ ಹೇಳ್ತೀರಾ? ಮಾಂಗಲ್ಯ ಧಾರಣ ಮುಂಚೆ ಹುಡುಗನ ಕೈಯಲ್ಲಿ ಮಾಂಗಲ್ಯ ಪೂಜೆ ಮಾಡಿಸ್ತೀವಿ. ಮಾಂಗಲ್ಯ ಪೂಜೆ ಆದಮೇಲೆ ಹುಡುಗಿ ಕೈಯಿಂದ ಕಂಕಣ ಅಂದರೆ ಅಷ್ಟಕ್ಕೊಂಬಿಂದ ಕಂಕಣನ ಕಟ್ಟಿಸ್ತೀವಿ. ಅನಂತರ ತೆಂಗಿನಕಾಯಿ ತಾಂಬೂಲ ಸಮೇತ ಮಾಂಗಲ್ಯ ಸಮೇತವಾಗಿ ಹೆಣ್ಣಿನ ತಂದೆ ಕೈಗೆ ಕೊಟ್ಟು ತಂದೆ ತಾಯಿ ಕೈಯಿಂದ ಒಂದು ಮಂತ್ರ ಹೇಳಿಸ್ತೀವಿ. ಇದೇನಪ್ಪ ಅಂತ ಅಂದರೆ ಹುಡುಗನಿಗೆ ಹೇಳಿಸೋದು ಆ ಮಂತ್ರನ. ಧರ್ಮೇಚ ಅರ್ಥೇಚ ಕಾಮೇಚ ನಾತೆ ಚರಿತವ್ಯ ಅಂತೇಳಿ ಹುಡುಗಿ ಹೇಳಬೇಕು. ಹುಡುಗ ಹೇಳಬೇಕು ನಾತೆ ಚರಾಮಿ ಅಂದರೆ ಧರ್ಮದಲ್ಲಿ, ಅರ್ಥದಲ್ಲಿ, ಕಾಮ್ಯದಲ್ಲಿ ನಮ್ಮ ಮಗಳನ್ನು ಅತಿಕ್ರಮಿಸದೆ ಕೊನೆಯವರೆಗೂ ಕಾಪಾಡುವ ಜವಾಬ್ದಾರಿ ಇಂದಿನಿಂದ ನಿಮ್ಮದಾಗಿರುತ್ತದೆ ಎಂಬುದಾಗಿ ಹುಡುಗಿಯ ತಂದೆ ಹುಡುಗನಿಗೆ ಹೇಳತಕ್ಕದ್ದು. ಹುಡುಗ ಏನು ಹೇಳ್ತಾನೆ, ನಾತೇ ಚರಾಮಿ ಅಂದರೆ ನಿಮ್ಮ ಮಾತನ್ನು ನಾವು ಶಿರಸ ವಹಿಸಿ ನೆನೆಸ್ಕೊಡ್ತೀವಿ ಅಂತ ಹೇಳಿ ಆ ಮಾತನ್ನು ತಗೊಂಡು ಮಾಂಗಲ್ಯ ಧಾರಣೆ ಮಾಡುವಂಥದ್ದಾಗಿರುತ್ತೆ. ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಮಾಂಗಲ್ಯ ಧಾರಣೆ ಆಗೋಕ್ಕೂ ಮುಂಚೆ ಯಾವ ರೀತಿ ಎಲ್ಲ ಹೇಳಿ ಅವ್ರಿಗೆ ದಾರಿ ಮುಹೂರ್ತವನ್ನು ಮಾಡಿಕೊಡ್ತಾರೆ ಅನ್ನೋದನ್ನು ನೋಡಿ. ಈಗ ಗಂಡು ಹೆಣ್ಣಿಗೆ ಅವ್ರ ತಂದೆ ತಾಯಿಗಳು ಹಿರಿಯರೆಲ್ಲ ಧಾರೆಯನ್ನು ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ನಾವೇನು ಹೇಳ್ಬೋದು ಅಂದರೆ, ಎರಡು ಬೇರೆ ಬೇರೆ ಮನಸ್ಸುಗಳು 100 ಆಸೆ ಕನಸುಗಳೊಂದಿಗೆ ಒಂದಾಗುವ ಪವಿತ್ರ ಬಂಧವೇ ಈ ವಿವಾಹ. ಸುಂದರ ಸಂಸಾರ ನೌಕೆಗೆ ನಾಂದಿ ಹಾಡುವ ಅತ್ಯಂತ ಪವಿತ್ರವಾದ ಕ್ಷಣ ಅದೇ ಮಾಂಗಲ್ಯ ಧಾರಣೆ. ಈಗ ಮಂತ್ರಘೋಷಗಳ ಸಮ್ಮುಖದಲ್ಲಿ ಗುರು ಹಿರಿಯರ ಆಶೀರ್ವಾದದೊಂದಿಗೆ ವರನು ವಧುವಿಗೆ ಕೊರಳಿಗೆ ಸೌಭಾಗ್ಯವಾದ ಆ ಸಂಕೇತವಾದ ಮಾಂಗಲ್ಯ ಸೂತ್ರವನ್ನು ಕಟ್ತಾರೆ. ಆ ಪವಿತ್ರ ದಾರವನ್ನು ಕಟ್ಟುವಾಗ ಯಾವ ಮಂತ್ರವನ್ನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವ ಶರದರ್ಶತಂ ಮಾಂಗಲ್ಯ ಧಾರಣ ಮುಹೂರ್ತೋ ಸುಮುಹೂರ್ತೋಸ್ತು. ಈ ಮಂತ್ರದ ಅರ್ಥ ಏನಂದರೆ, ಒಳ್ಳೆಯ ಗುಣಗಳುಳ್ಳ ಮಂಗಳ ಸ್ವರೂಪಿಯೇ, ನನ್ನ ಜೀವನದ ಸೌಭಾಗ್ಯಕ್ಕಾಗಿ ಈ ಪವಿತ್ರ ಸೂತ್ರವನ್ನು ನಿನ್ನ ಕೊರಳಿಗೆ ಕಟ್ಟುತ್ತಿದ್ದೇನೆ. ನನ್ನೊಂದಿಗೆ 100 ವರ್ಷಗಳ ಕಾಲ ಸುಖ ಸಂತೋಷದಿಂದ ಬಾಳೆ ಅಂತ ಇದರ ಅರ್ಥ. ಈಗ ಮಾಂಗಲ್ಯ ಧಾರಣೆ ಎಲ್ಲ ಆಯಿತು. ಯಾವ ರೀತಿ ಮಾಡಿಸಿದ್ರು ಅನ್ನೋದನ್ನು ನೀವು ನೋಡಿದ್ರಿ. ನೆಕ್ಸ್ಟು ಈಗ ಹೋಮ ಮಾಡಿಸ್ತಿದ್ದಾರೆ ಪುರೋಹಿತರು. ಯಾವ ರೀತಿ ಹೋಮ ಎಲ್ಲ ಮಾಡಿಸ್ತಿದ್ರೆ ನೀವೇ ನೋಡ್ತಿರ್ಬೋದು. ಓಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ಪಾಪ ಕರ್ಮಾನಾಂ ಪಾಪಾತ್ಮ ಪಾಪ ಸಂಭವಾತ್ ತ್ರಾಹಿಮ ಕೃಪಯಾ ದೇವ ಶರಣಾಗತ ವತ್ಸಲ. ಸ್ವಲ್ಪ ದೂರನೇ ಬನ್ನಿ. ಅನ್ಯದಾಶ್ರಮ ಧತ್ವಮೇವ ಶೃಣ್ವಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನಃ.
ಈಗ ಹೋಮ ಎಲ್ಲ ಆದಮೇಲೆ ಗೌರಿ ಪೂಜೆ ಅಂತ ಮಾಡ್ತಾರೆ ಗೈಸ್. ಅದು ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂದರೆ ನೀವೇ ನೋಡ್ಬೋದು. 5 ಜನ ಮುತ್ತೈದೆಯರನ್ನ ಕರೆಸಿ ಅವ್ರಿಗೆ ಅರ್ಶಿನ ಕುಂಕುಮ ತಾಂಬೂಲನ ಕೊಡ್ತಾರೆ. ನೆಕ್ಸ್ಟು ಸಪ್ತಪದಿಯನ್ನು ಮಾಡ್ತಾರೆ. ಸಪ್ತಪದಿ ಯಾವ ರೀತಿ ಮಾಡ್ತಿದ್ದಾರೆ ಅಂತ ನೀವೇ ನೋಡ್ತಿರ್ಬೋದು. ಈಗ ಸಪ್ತಪದಿ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಅರುಂಧತಿ ನಕ್ಷತ್ರನ ತೋರಿಸ್ತಾರೆ. ಅರುಂಧತಿಗೆ ಪೂಜೆ ಎಲ್ಲ ಮಾಡಿ ಯಾವ ರೀತಿ ತೋರಿಸ್ತಿದ್ದಾರೆ ಅಂತ ನೀವೇ ನೋಡ್ಬೋದು. ಅರುಂಧತಿನೇ ಕೊನೆ ಶಾಸ್ತ್ರ ಆಗಿರುತ್ತೆ. ಸೊ ಇಲ್ಲಿಗೆ ಮದುವೆ ಶಾಸ್ತ್ರಗಳೆಲ್ಲ ಮುಗಿಯುತ್ತೆ. ಈಗ ನಮ್ಮಣ್ಣ ಯಾವ ರೀತಿ ಮದುವೆ ಶಾಸ್ತ್ರನ ಮಾಡಿಸಿದ್ರು ಅನ್ನೋದನ್ನು ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.